ಆ, ಮತ್ತೊಂದು ಇದೇ ವೇದಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿ. ನಾನು ನಿಮ್ಮ ಬಗ್ಗೆ, ನಿಮ್ಮ ವೈಯಕ್ತಿಕ ಕೆಲವೊಂದು ಹಿತಾಸಕ್ತಿ ಬಗ್ಗೆ ಪ್ರಶ್ನೆ ಕೇಳಬೇಕು ವಿತ್ ಯುವರ್ ಪರ್ಮಿಷನ್. ಅದಕ್ಕೆ ಮುಂಚೆ ಇಲ್ಲ ಅಂಥದ್ದೇನಿಲ್ಲ. ಕನ್ನಡದ ಬಗ್ಗೆ ನೀವು ತೋರಿಸೋ ಅಭಿಮಾನ, ಅದನ್ನ ನೀವು ಬ್ಯಾನರ್ ಹಾಕೊಂಡು ಅಥವಾ ಹೋರಾಟಗಾರರು ಅಂತ ಅನ್ಕೊಂಡು ತೋರಿಸ್ತಾ ಇಲ್ಲ. ಇನ್ ಯೋರ್ ಓನ್ ವೇ ಕನ್ನಡ ಅಂದವ್ರಿಗೆ ಕನ್ನಡ ಅಂತ ಕಲಿಸಿದವರು ಸುದೀಪ್ ಅವರು. ಬಟ್ ಆಚೆಯಿಂದ ಬರ್ತಾರೆ ಕಮಲ್ ಹಾಸನ್ ಅಂತ ದೊಡ್ಡ ನಟರು ಕನ್ನಡ ಭಾಷೆಯ ತಾಯಿ ನಮ್ಮ ಭಾಷೆ ಅಂತ ಹೇಳಿ ಹೋಗ್ತಾರೆ. ಇಂಥದ್ದು ಗಮನಿಸಿದಾಗ ಸುದೀಪ್ ಅವರಿಗೆ ವೈಯಕ್ತಿಕವಾಗಿ ಒಬ್ಬ ಕನ್ನಡಿಗನಾಗಿ ಏನ್ ಅನ್ಸುತ್ತೆ? ನಾನು ಫಸ್ಟ್ ಮಾಡಿದ ರಿಪಬ್ಲಿಕ್ ಟಿವಿ ಹಾಕೊಂಡು ನೀವೇನ್ ಮಾಡ್ತೀರಾ ಅಂತ ನೋಡಿದ. ಏನ್ ಮಾಡಿದ್ರಿ ನೀವು? ಕನ್ನಡ ಅನ್ನೋದು ಬಂದಾಗ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ನಡೀತಾ ಇರುತ್ತೆ, ತಪ್ಪುಗಳು ಆಗೋಗ್ತವೆ. ತಪ್ಪುಗಳಾದಾಗ ಯಾರ್ಯಾರು ಮಾತಾಡಬೇಕೋ ಮಾತಾಡ್ತಾರೆ. ಹೇಳ್ತಾ ಇದ್ದೀನಿ ಅಷ್ಟೇ, ಕರೆಕ್ಟಾ? ಇವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ಚಿತ್ರರಂಗದ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋವಂಥ ಸಂಪೂರ್ಣ ಅಧಿಕಾರದಲ್ಲಿ ಕೂತಂತವರೇ ಏನು ಮಾತಾಡ್ತಾ ಇಲ್ಲ ಅಂದಾಗ ನನ್ನಂತ ಬಹಳ ಪುಟಾಣಿ ಒಂದು ದೇಹ ಇಟ್ಕೊಂಡು ನೀವು ಕೇಳೋದು ತಪ್ಪಾಗುತ್ತೆ. ಬಿಕಾಸ್ ಒಂದಂತೂ ನನಗೆ ಗೊತ್ತಿರೋದು ಇಷ್ಟಂತೂ ಹೇಳ್ಬಲ್ಲೆ, ಶಿವಣ್ಣನ ಮೇಲೆ ತುಂಬಾ ಮಾತಾಡಿದ್ರೆ ಎಲ್ಲರೂ. ಅವ್ರು ಹೇಳ್ಬೋದಿತ್ತು, ಮಾಡ್ಬೋದಿತ್ತು ಅಂತ. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಶಿವಣ್ಣ ಅಂತ ಒಂದು ಮೃದುವಾದಂಥ ಮಗುವಿನ ಮನಸ್ಸಿನ ವ್ಯಕ್ತಿನ ನಾನು ನೋಡಿಲ್ಲಮ್ಮ. ಅವರಿಗೆ ತುಂಬಾ ಏನೋ ಹೇಳ್ತಾ ಇರ್ತಾರೆ, ಅವ್ರಿಗೆ ಯಾವ ಟೈಮಲ್ಲಿ ಕರೆಕ್ಟಾಗಿ ಹೆಂಗ್ ರಿಯಾಕ್ಟ್ ಮಾಡಬೇಕು ಅವರಿಗೆ ಸಡನ್ ಆಗಿ ಗೊತ್ತಾಗಲ್ಲ. ಮೋರ್ ದ್ಯಾನ್ ಎನಿಥಿಂಗ್, ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ವೆರಿ ಇಮೋಷನಲ್. ಹೇಳಿದ್ರಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ. ತುಂಬಾ ಒಂದು ದೈಹಿಕವಾದಂಥ ಪ್ರಾಬ್ಲಮ್ ಎತ್ಕೊಂಡು ಅದನ್ನ ಫೈಟ್ ಮಾಡಿ, ಯುದ್ಧ ಮಾಡಿ, ವಾಪಸ್ಸು ಹುಮ್ಮಸ್ಸಿಂದ ನಮ್ಮ ಚಿತ್ರರಂಗಕ್ಕೆ, ನಮ್ಮ ರಾಜ್ಯಕ್ಕೆ ವಾಪಸ್ ಬಂದಂತ ಒಬ್ಬ ವ್ಯಕ್ತಿ. ಅವರಿದೇ ಆಪರೇಷನ್ಗೆ ಹೋಗ್ಬೇಕು ಅಂದಾಗ ಪ್ರಾರ್ಥನೆಗಳು ನಡೀತಾ ಇತ್ತು, ಎಲ್ಲಾ ಕಡೆ ಇದನ್ ಮಾಡ್ತಾ ಇದ್ರಿ, ಕರೆಕ್ಟ್? ಏನಾರು ಎಡವಟ್ ಆಗ್ಬೇಕಿತ್ತ? ತುಂಬಾ ಜನ ಕಳ್ಕೊಂಡಿದೀವಿ ನಾವು ಆಲ್ರೆಡಿ. ಆ ವ್ಯಕ್ತಿ ಸರಿ ಹೋಗಿ ಇಲ್ಲಿ ಬಂದಿದ್ದಾರೆ ಅಂದಾಗ ಇದು ಬಹಳ ದೊಡ್ಡ ಟಾಪಿಕ್ ಏನಮ್ಮ ನಮ್ಗೆ. ಅಂದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು. ಅವ್ರನ್ನ ಕರೆದ್ರು, ಅವ್ರು ಹೋದ್ರು, ಅವರಲ್ಲಿ ಕುತ್ಕೊಂಡ್ರು. ಕೆಲವು ಟೈಮ್ ನಿಮ್ ಸ್ಪೀಕರ್ಗಳು ವಾಲ್ಯೂಮ್ ಅಲ್ಲಿ ಯಾರು ಏನ್ ಮಾತಾಡ್ತಾರೆ ಕೆಳಗಡೆ ಕುತ್ಕೊಂಡವ್ರಿಗೆ ಕೇಳಿಸಿರಲ್ಲ. ಯು ಹ್ಯಾವ್ ಟು ಗಿವ್ ಎ ಬೆನಿಫಿಟ್ ಆಫ್ ಡೌಟ್. ಬಿಕಾಸ್ ಒಂದಂತೂ ಸತ್ಯ, ಅವ್ರಿಗೆ ಏನಾರು ಅನ್ಸಿದ್ದಲ್ಲ ಅವ್ರು ಹೇಳಿರೋರು. ಈಗ ಮನೆ ಅತಿಥಿಯಾಗಿ ಅಲ್ಲಿ ಹೋದಾಗ ಅಲ್ಲಿ ಕುತ್ಕೊಂಡು ಅಲ್ಲೇ ಮಾತಾಡಕ್ಕಾಗ್ದಲ್ಲೇ ಇರ್ಬೋದು, ಆಮೇಲೆ ವಾಹಿನಿ ಮೂಲಕ ಹೇಳು ಇರ್ಬೋದು, ಗೊತ್ತಿಲ್ಲ ಯಾವ್ದು ವಿಚಾರಗಳು. isn't it? I think today I know for one thing, ಬೇರೆ ವಿಚಾರ ನಾನು ಮಾತಾಡಲ್ಲಮ್ಮ. ಶಿವಣ್ಣ ಇಸ್ ಸಂಬಡಿ, ನಮ್ಮ ಚಿತ್ರರಂಗದ ಪರವಾಗಿ ನಾನು ಹೇಳಬೇಕು ಅಂದ್ರೆ ಹಿ ಸಂಬಡಿ ವಿ ವಾಂಟ್ ಟು ಪ್ರೊಟೆಕ್ಟ್. ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ಅ ಲಾಟ್, ವಿ ನೀಡ್ ಹಿಮ್. ಅದನ್ನ ಅವರೊಬ್ಬರನ್ನ ಸ್ಪೇರ್ ಮಾಡಿಬಿಟ್ಟು ನಿಮ್ಮ ಡಿಬೇಟ್ಸ್, ನಿಮ್ಮ ಆರ್ಗ್ಯುಮೆಂಟ್ಸ್ ಖಂಡಿತ ನೀವು ಫಾಲೋ ಮಾಡ್ಕೊಂಡೋಗಿ, ಯಾವುದು ತಪ್ಪಲ್ಲ. ಅಫ್ಕೋರ್ಸ್ ಕನ್ನಡದ ಬಗ್ಗೆ, ಕನ್ನಡದ ಕೀರ್ತಿ ಬಗ್ಗೆ ಯಾರೇ ಪಿನ್ ಪಾಯಿಂಟ್ ಮಾಡಿದ್ರು ಅದು ಏನ್ ಕ್ರಮ ತಗೊಬೇಕು, ಯಾರೇನ್ ಮಾತಾಡಬೇಕು ಕರೆಕ್ಟ್. ಅದು ಯಾರ್ಯಾರು ಅದ್ರ ಪರ ಮಾತಾಡಿದ್ರು ಕರೆಕ್ಟಾಗಿ ಹೇಳಿದ್ದಾರೆ, ಯಾರ್ಯಾರು ಅದ್ರ ಪರ ನಿಂತಿದ್ದಾರೋ ಕರೆಕ್ಟಾಗಿ ನಿಂತಿದ್ದಾರೆ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಜೀವ. ನಾವು ಕನ್ನಡ ಇಲ್ಲದೆ ನಮಗೆ ವ್ಯಕ್ತಿತ್ವ ಬಿಟ್ಟಾಕಿ ಐಡೆಂಟಿನೇ ಇಲ್ಲ. ನಾವು ಹೊರಗಡೆ ಹೋದ್ರೆ ಇವತ್ತು ನೀವು ಯಾರು ಅಂತ ಕೇಳಿದ್ರೆ ನಾವು ಹೇಳೋದೇ ನಾ ಕನ್ನಡದವನು. ಈಗ ನಾವೇನೇ ಒಂದು ಪಾರ್ಟಿಗೆ ಹೋಗ್ತೀವಿ, ಎಲ್ಲೇ ಹೋಗ್ತೀವಿ, ಊರು ಸುತ್ತಕ್ಕೆ ಹೋಗ್ತೀವಿ, ಕರೆಕ್ಟ್? ಏನ್ ಹೇಳ್ತೀವಿ ಲಾಸ್ಟ್ ಅಲ್ಲಿ? ಟೈಮ್ ಆಚೆನ ಮನೆಗೆ ಹೋಗ್ತೀವಿ ಅಂತೀವಿ ನಾವು. ಮನೆ, ಆ ಮನೆನೇ ನಮ್ಮ ರಾಜ್ಯ. ಇದನ್ನ ಉಳಿಸ್ಕೊಳ್ಳೋದಕ್ಕೆ, ನಮ್ತನ ಉಳಿಸ್ಕೊಳ್ಳೋದಕ್ಕೆ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಲೀಗ್ಯಾಲಿಟಿ, ಆ ಲೀಗಲ್ ಬೌಂಡ್ರೀಸ್ ಒಳಗಡೆ, ಕಲ್ಚರಲ್ ಬೌಂಡ್ರೀಸ್ ಒಳಗಡೆ ಇದ್ಕೊಂಡು ಏನ್ ಹೋರಾಟ ಮಾಡಬೇಕೋ ಮಾಡೋದು. ಮತ್ತೊಂದು ಇದೇ ವೇದಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿ. ನಾನು ನಿಮ್ಮ ಬಗ್ಗೆ, ನಿಮ್ಮ ವೈಯಕ್ತಿಕ ಕೆಲವೊಂದು ಹಿತಾಸಕ್ತಿ ಬಗ್ಗೆ ಪ್ರಶ್ನೆ ಕೇಳಬೇಕು ವಿತ್ ಯುವರ್ ಪರ್ಮಿಷನ್. ಅದಕ್ಕೆ ಮುಂಚೆ ಇಲ್ಲ ಅಂಥದ್ದೇನಿಲ್ಲ. ಕನ್ನಡದ ಬಗ್ಗೆ ನೀವು ತೋರಿಸೋ ಅಭಿಮಾನ, ಅದನ್ನ ನೀವು ಬ್ಯಾನರ್ ಹಾಕೊಂಡು ಅಥವಾ ಹೋರಾಟಗಾರರು ಅಂತ ಅನ್ಕೊಂಡು ತೋರಿಸ್ತಾ ಇಲ್ಲ. ಇನ್ ಯೋರ್ ಓನ್ ವೇ ಕನ್ನಡ ಅಂದವ್ರಿಗೆ ಕನ್ನಡ ಅಂತ ಕಲಿಸಿದವರು ಸುದೀಪ್ ಅವರು. ಬಟ್ ಆಚೆಯಿಂದ ಬರ್ತಾರೆ ಕಮಲ್ ಹಾಸನ್ ಅಂತ ದೊಡ್ಡ ನಟರು ಕನ್ನಡ ಭಾಷೆಯ ತಾಯಿ ನಮ್ಮ ಭಾಷೆ ಅಂತ ಹೇಳಿ ಹೋಗ್ತಾರೆ. ಇಂಥದ್ದು ಗಮನಿಸಿದಾಗ ಸುದೀಪ್ ಅವರಿಗೆ ವೈಯಕ್ತಿಕವಾಗಿ ಒಬ್ಬ ಕನ್ನಡಿಗನಾಗಿ ಏನ್ ಅನ್ಸುತ್ತೆ? ನಾನು ಫಸ್ಟ್ ಮಾಡಿದ ರಿಪಬ್ಲಿಕ್ ಟಿವಿ ಹಾಕೊಂಡು ನೀವೇನ್ ಮಾಡ್ತೀರಾ ಅಂತ ನೋಡಿದ. ಏನ್ ಮಾಡಿದ್ರಿ ನೀವು? ಕನ್ನಡ
ಅನ್ನೋದು ಬಂದಾಗ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ನಡೀತಾ ಇರುತ್ತೆ. ತಪ್ಪುಗಳು ಆಗೋಗ್ತವೆ. ತಪ್ಪುಗಳಾದಾಗ ಯಾರ್ಯಾರು ಮಾತಾಡಬೇಕೋ ಮಾತಾಡ್ತಾರೆ. ಹೇಳ್ತಾ ಇದ್ದೀನಿ ಅಷ್ಟೇ. ಕರೆಕ್ಟಾ? ಇವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ಚಿತ್ರರಂಗದ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋವಂಥ ಸಂಪೂರ್ಣ ಅಧಿಕಾರದಲ್ಲಿ ಕೂತಂತವರೇ ಏನು ಮಾತಾಡ್ತಾ ಇಲ್ಲ ಅಂದಾಗ ನನ್ನಂತ ಬಹಳ ಪುಟಾಣಿ ಒಂದು ದೇಹ ಹಿಡ್ಕೊಂಡು ನೀವು ಕೇಳೋದು ತಪ್ಪಾಗುತ್ತೆ. ಬಿಕಾಸ್ ಒಂದಂತೂ ನನಗೆ ಗೊತ್ತಿರೋದು ಇಷ್ಟಂತೂ ಹೇಳ್ಬಲ್ಲೆ, ಶಿವಣ್ಣನ ಮೇಲೆ ತುಂಬಾ ಮಾತಾಡಿದ್ರು ಎಲ್ಲರೂ. ಅವ್ರು ಹೇಳ್ಬೋದಿತ್ತು, ಮಾಡ್ಬೋದಿತ್ತು ಅಂತ. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಶಿವಣ್ಣ ಅಂತ ಒಂದು ಮೃದುವಾದಂಥ ಮಗುವಿನ ಮನಸ್ಸಿನ ವ್ಯಕ್ತಿನ ನಾನು ನೋಡಿಲ್ಲಮ್ಮ. ಅವರಿಗೆ ತುಂಬಾ ಏನೋ ಹೇಳ್ತಾ ಇರ್ತಾರೆ, ಅವ್ರಿಗೆ ಯಾವ ಟೈಮಲ್ಲಿ ಕರೆಕ್ಟಾಗಿ ಹೆಂಗ್ ರಿಯಾಕ್ಟ್ ಮಾಡಬೇಕು ಅವರಿಗೆ ಸಡನ್ ಆಗಿ ಗೊತ್ತಾಗಲ್ಲ. ಮೋರ್ ದ್ಯಾನ್ ಎನಿಥಿಂಗ್, ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ವೆರಿ ಇಮೋಷನಲ್. ಹೇಳಿದ್ರಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ. ತುಂಬಾ ಒಂದು ದೈಹಿಕವಾದಂಥ ಪ್ರಾಬ್ಲಮ್ ಎತ್ಕೊಂಡು ಅದನ್ನ ಫೈಟ್ ಮಾಡಿ, ಯುದ್ಧ ಮಾಡಿ, ವಾಪಸ್ಸು ಹುಮ್ಮಸ್ಸಿಂದ ನಮ್ಮ ಚಿತ್ರರಂಗಕ್ಕೆ, ನಮ್ಮ ರಾಜ್ಯಕ್ಕೆ ವಾಪಸ್ ಬಂದಂತ ಒಬ್ಬ ವ್ಯಕ್ತಿ. ಅವರಿದೇ ಆಪರೇಷನ್ಗೆ ಹೋಗ್ಬೇಕು ಅಂದಾಗ ಪ್ರಾರ್ಥನೆಗಳು ನಡೀತಾ ಇತ್ತು, ಎಲ್ಲಾ ಕಡೆ ಇದನ್ ಮಾಡ್ತಾ ಇದ್ರಿ. ಕರೆಕ್ಟ್? ಏನಾರು ಎಡವಟ್ ಆಗ್ಬೇಕಿತ್ತ? ತುಂಬಾ ಜನ ಕಳ್ಕೊಂಡಿದೀವಿ ನಾವು ಆಲ್ರೆಡಿ. ಆ ವ್ಯಕ್ತಿ ಸರಿ ಹೋಗಿ ಇಲ್ಲಿ ಬಂದಿದ್ದಾರೆ ಅಂದಾಗ ಇದು ಬಹಳ ದೊಡ್ಡ ಟಾಪಿಕ್ ಏನಮ್ಮ ನಮಗೆ. ಅಂದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು. ಅವ್ರನ್ನ ಕರೆದ್ರು, ಅವ್ರು ಹೋದ್ರು, ಅವರಲ್ಲಿ ಕೂತ್ಕೊಂಡ್ರು. ಕೆಲವು ಟೈಮ್ ನಿಮ್ ಸ್ಪೀಕರ್ಗಳು ವಾಲ್ಯೂಮ್ ಅಲ್ಲಿ ಯಾರು ಏನ್ ಮಾತಾಡ್ತಾರೆ ಕೆಳಗಡೆ ಕೂತ್ಕೊಂಡವ್ರಿಗೆ ಕೇಳಿಸಿರಲ್ಲ. ಯು ಹ್ಯಾವ್ ಟು ಗಿವ್ ಎ ಬೆನಿಫಿಟ್ ಆಫ್ ಡೌಟ್. ಬಿಕಾಸ್ ಒಂದಂತೂ ಸತ್ಯ, ಅವ್ರಿಗೆ ಏನಾರು ಅನ್ಸಿದ್ದಲ್ಲ ಅವ್ರು ಹೇಳಿರೋರು. ಈಗ ಮನೆ ಅತಿಥಿಯಾಗಿ ಅಲ್ಲಿ ಹೋದಾಗ ಅಲ್ಲಿ ಕೂತ್ಕೊಂಡು ಅಲ್ಲೇ ಮಾತಾಡಕ್ಕಾಗ್ದಲ್ಲೇ ಇರ್ಬೋದು, ಆಮೇಲೆ ವಾಹಿನಿ ಮೂಲಕ ಹೇಳೋ ಇರ್ಬೋದು, ಗೊತ್ತಿಲ್ಲ ಯಾವ್ದು ವಿಚಾರಗಳು. ಇಸ್ಂಟ್ ಇಟ್? ಐ ಥಿಂಕ್ ಟುಡೇ ಐ ನೋ ಫಾರ್ ಒನ್ ಥಿಂಗ್, ಬೇರೆ ವಿಚಾರ ನಾನು ಮಾತಾಡಲ್ಲಮ್ಮ. ಶಿವಣ್ಣ ಇಸ್ ಸಂಬಡಿ, ನಮ್ಮ ಚಿತ್ರರಂಗದ ಪರವಾಗಿ ನಾನು ಹೇಳಬೇಕು ಅಂದ್ರೆ ಹಿ ಸಂಬಡಿ ವಿ ವಾಂಟ್ ಟು ಪ್ರೊಟೆಕ್ಟ್. ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ಅ ಲಾಟ್, ವಿ ನೀಡ್ ಹಿಮ್. ಅದನ್ನ ಅವರೊಬ್ಬರನ್ನ ಸ್ಪೇರ್ ಮಾಡಿಬಿಟ್ಟು ನಿಮ್ಮ ಡಿಬೇಟ್ಸ್, ನಿಮ್ಮ ಆರ್ಗ್ಯುಮೆಂಟ್ಸ್ ಖಂಡಿತ ನೀವು ಫಾಲೋ ಮಾಡ್ಕೊಂಡೋಗಿ ಯಾವುದು ತಪ್ಪಲ್ಲ. ಅಫ್ಕೋರ್ಸ್ ಕನ್ನಡದ ಬಗ್ಗೆ, ಕನ್ನಡದ ಕೀರ್ತಿ ಬಗ್ಗೆ ಯಾರೇ ಪಿನ್ ಪಾಯಿಂಟ್ ಮಾಡಿದ್ರು ಅದು ಏನು ಕ್ರಮ ತಗೊಬೇಕು, ಯಾರೇನು ಮಾತಾಡಬೇಕು ಕರೆಕ್ಟ್. ಅದು ಯಾರ್ಯಾರು ಅದ್ರ ಪರ ಮಾತಾಡಿದ್ರು ಕರೆಕ್ಟಾಗಿ ಹೇಳಿದ್ದಾರೆ, ಯಾರ್ಯಾರು ಅದ್ರ ಪರ ನಿಂತಿದ್ದಾರೋ ಕರೆಕ್ಟಾಗಿ ನಿಂತಿದ್ದಾರೆ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಜೀವ. ನಾವು ಕನ್ನಡ ಇಲ್ಲದೆ ನಮಗೆ ವ್ಯಕ್ತಿತ್ವ ಬಿಟ್ಟಾಕಿ ಐಡೆಂಟಿನೇ ಇಲ್ಲ. ನಾವು ಹೊರಗಡೆ ಹೋದ್ರೆ ಇವತ್ತು ನೀವು ಯಾರು ಅಂತ ಕೇಳಿದ್ರೆ ನಾವು ಹೇಳೋದೇ ನಾ ಕನ್ನಡದವನು. ಈಗ ನಾವೇನೇ ಒಂದು ಪಾರ್ಟಿಗೆ ಹೋಗ್ತೀವಿ, ಎಲ್ಲೇ ಹೋಗ್ತೀವಿ, ಊರು ಸುತ್ತಕ್ಕೆ ಹೋಗ್ತೀವಿ, ಕರೆಕ್ಟ್? ಏನ್ ಹೇಳ್ತೀವಿ ಲಾಸ್ಟಲ್ಲಿ? ಟೈಮ್ ಆಚೆನ ಮನೆಗೆ ಹೋಗ್ತೀವಿ ಅಂತೀವಿ ನಾವು. ಮನೆ, ಆ ಮನೆನೇ ನಮ್ಮ ರಾಜ್ಯ. ಇದನ್ನ ಉಳಿಸ್ಕೊಳ್ಳೋದಕ್ಕೆ, ನಮ್ತನ ಉಳಿಸ್ಕೊಳ್ಳೋದಕ್ಕೆ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಲೀಗ್ಯಾಲಿಟಿ, ಆ ಲೀಗಲ್ ಬೌಂಡ್ರೀಸ್ ಒಳಗಡೆ, ಕಲ್ಚರಲ್ ಬೌಂಡ್ರೀಸ್ ಒಳಗಡೆ ಇದ್ಕೊಂಡು ಏನ್ ಹೋರಾಟ ಮಾಡಬೇಕೋ ಮಾಡಿದ್ರೆ ತಪ್ಪು.